ಸ್ವಾಗತ. ನಾನು ಸಾನಿ. ಸ್ವಾಭಾವಿಕವಾಗಿ ಇವತ್ತು ಈ ಬೆಳಗಾಂ ಅಧಿವೇಶನ ಏನ್ ನಡೀತದೆ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ನಡೀತಾ ಇರೋದ್ರಿಂದ ಸುವರ್ಣಸೌಧದಲ್ಲಿ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳಿಗೇನಿವೆ ಅವುಗಳ ಬಗ್ಗೆ ಚರ್ಚೆ ಆಗಬೇಕು. ಆ ದಿಶೆಯಲ್ಲಿ ಸರ್ಕಾರ ಬದ್ಧಾಗಿದೆ. ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಅವರು ಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಚಿವರಾದ ಕೆ ಪಾಟೀಲ್ ಎಲ್ಲರೂ ಕೂಡ ಚರ್ಚೆ ಮಾಡಿವೆ. ಹೀಗಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಇಲ್ಲಿ ಚರ್ಚೆ ಆಗ್ತದೆ ಮತ್ತು ಪರಿಹಾರ ಕೊಡುವಂಥದ್ದು ಕೂಡ ಆಗ್ತದೆ. ಉದಾಹರಣೆಗಾಗಿ ತಾವು ಕಂಡಿದ್ದೀರಿ, ಈಗ ಮೊನ್ನೆ ಏನು ಕಬ್ಬು ಬೆಳೆಗಾರರ ಒಂದು ಸಮಸ್ಯೆ ಬಂತು. ಕಬ್ಬು ಬೆಳೆಗಾರರ ಸಮಸ್ಯೆ ಇವತ್ತು ದಿವಸ ಏನಿರುವಂತಹದ್ದು, ಕೇಂದ್ರ ಸರ್ಕಾರ FRP ಫಿಕ್ಸ್ ಮಾಡುವಂತದ್ದು. ಕೇಂದ್ರ ಸರ್ಕಾರ 3,550 ಇನ್ಕ್ಲೂಡಿಂಗ್ HNT ಅಂದ್ರೆ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಕಟಾವು ಮತ್ತು ಸಾಗಾಣಿಕೆ ಹಿಡ್ಕೊಂಡು 3,550 ರೂಪಾಯಿ ಫಿಕ್ಸ್ ಮಾಡಿತ್ತು. ಅದ್ರಾಗ ನೀವು 800-900 ರೂಪಾಯಿ ಕಳೆದ್ಬಿಟ್ರೆ 3,700 ರೂಪಾಯಿ ಆಗ್ತಿತ್ತು. ಫಿಕ್ಸ್ ಮಾಡಿದ ಎಷ್ಟು? 3,700 ರೂಪಾಯಿ ಕಟಾವು. ಇದನ್ನ ಹಾರ್ವೆಸ್ಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ 3,750 ರೂಪಾಯಿ. 2,750 ರೂಪಾಯಿ, ಸಾರಿ ಕ್ಷಮಿಸ್ಬೇಕು, 2,750 ರೂಪಾಯಿ ನಾವು ಎಷ್ಟು ಕೊಟ್ಟಿದ್ದೀವಿ? ಕೇಂದ್ರ ಸರ್ಕಾರ ಅರಿವಿಗೆ ಬಂದ್ರ FRP ಫಿಕ್ಸ್ ಮಾಡೋರು ಕೇಂದ್ರ ಸರ್ಕಾರ. ಅವರು ಫಿಕ್ಸ್ ಮಾಡಿದ್ದು 2,750 ರೂಪಾಯಿ ಮತ್ತು ಇನ್ನೂ ಕಡಿಮೆ ಆಗಿದವ್ರಿಗೆ 2,550 ರೂಪಾಯಿ. 2,550 ರೂಪಾಯಿದಿಂದ 2,700 ರೂಪಾಯಿ ಫಿಕ್ಸ್ ಮಾಡಿದಂತವ್ರು ಕೇಂದ್ರ ಸರ್ಕಾರದವರು. ತೋರಣಿಕೆಗೆ ಆಗ್ತದೆ ಪಾಪ ಮುಗ್ದ ರೈತರಿಗೆ 3,550 ಅನ್ನೋ ರೈತರು ತಿಳ್ಕೊಂಡ್ಬಿಡ್ತಾರೆ. ಹಾರ್ವೆಸ್ಟಿಂಗ್ ಟ್ರಾನ್ಸ್ಪೋರ್ಟ್ ಅದರಲ್ಲಿ ಒಳಗೊಂಡಿದೆ ಅಂತ ಬಹಳ ಜನ ರೈತರಿಗೆ ಗೊತ್ತಿರಲ್ಲ. ಸರ್ ಬಿಜೆಪಿ ಹೇಳ್ತಾ ಇದಾರೆ, ಇಲ್ಲ ಸರ್ ರಾಜ್ಯ ಸರ್ಕಾರ ಏನು ಕೊಡ್ಲೇ ಇಲ್ಲ, ಎಲ್ಲ ಕೊಟ್ಟಿದ್ರೆ ಕೇಂದ್ರಕ್ಕೆ ಕೊಡ್ತಾ ಇದಾರೆ ಅಂತ ಹೇಳ್ತಾರೆ. ಯಾರು ಏನು ಕೊಟ್ಟಿಲ್ಲ. ಇವತ್ತಿನ ದಿವಸ ಕಾರ್ಖಾನೆಗಳು ಕೊಟ್ಟಿದಾರ, ರಾಜ್ಯ ಸರ್ಕಾರ ಕೇಂದ್ರ ಏನ್ ಕೊಟ್ಟಿದ್ದಾರೆ ಸರ್? ಏನ್ರಿ ಏನ್ ಕೊಟ್ಟಿದ್ದಾರೆ ಅಂತ ನಿಮ್ಗೂ ಗೊತ್ತಿದೆ. 1 ರೂಪಾಯಿ ಕೊಟ್ಟಿಲ್ಲ. ಅಷ್ಟೇ ಅಲ್ಲ, MSP ಈಗ 31 ರೂಪಾಯಿ 6 ವರ್ಷದಿಂದ ಆಯ್ತು. MSP 31 ರೂಪಾಯಿ 41 ರೂಪಾಯಿ ಮಾಡ್ಬೇಕು ಅಂತ ಹೇಳಿ ಫಡ್ನವೀಸು ಬರ್ದಾರ. ಅದು ಮಾಡಿದ. ಎಥನಾಲ್ ಇವತ್ತು ವರ್ಷ ನಮ್ ಕೆಪಾಸಿಟಿ ಎಥನಾಲ್ ಖರೀದಿ ಮಾಡ್ತಾ ಇಲ್ಲ. 50% ಎಥನಾಲ್ ಖರೀದಿ ಮಾಡ್ತಾ ಇಲ್ಲ ಅವರು. ಎಥನಾಲ್ಗೆ ಬಹಳ ಇದು ಎಷ್ಟು ಪ್ರಚಾರ ಮಾಡಿದ್ರು. ಎಥನಾಲ್ ಉತ್ಪಾದನೆ ಖರೀದಿ ಮಾಡ್ತಾ ಇಲ್ಲ 50%. ಅದೇನೋ ಏನ್ ಕೊಟ್ರಪ್ಪ ಇವರು? ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿ ಹೋಗಿ ಮನವಿ ಕೊಟ್ಟು ಹೋಗಿದ್ರು, ಭೇಟಿಯಾಗಿ ಖುದ್ದು ಭೇಟಿಯಾಗಿ. ಏನಾರು ಮಾಡಿದ್ರ? ಈ ಮೆಕ್ಕೆಜೋಳ ಪ್ರಶ್ನೆ ಅದ. 2,400ರಿಂದ 600 ಫಿಕ್ಸ್ ಮಾಡಿ 400 ಫಿಕ್ಸ್ ಮಾಡಿದ್ರು. 200ರಿಂದ 2,400 ಕೇಂದ್ರ ಸರ್ಕಾರ ಕೊಡ್ಬೇಕಲ್ಲ. ಈಗ ಕೊಡ್ಬೇಕಲ್ಲ. ಏನಾಗಿದೆ ಜನರಿಗೆ ಪಾಪ ಅರ್ಥ ಆಗೋದಿಲ್ಲ, ಮುಗ್ಧ ರೈತರಿಗೆ ಅರ್ಥ ಆಗೋದಿಲ್ಲ. ಇದೆಲ್ಲ ಮೆಕ್ಕೆಜೋಳ ಹಿಡ್ಕೊಂಡು ಎಲ್ಲಾನು ಕೇಂದ್ರ ಸರ್ಕಾರದ್ದು, ಕಬ್ಬಿದ್ದು ಕೇಂದ್ರ ಸರ್ಕಾರದ್ದು. ಕೇಂದ್ರ ಸರ್ಕಾರ ವೈಫಲ್ಯ ಅದನ್ನ ಇದು ಮಾಡ್ಕೊಂಡು ನಾವು ನಿಭಾಯಿಸುವ ಪ್ರಶ್ನೆ ಮಾಡಿದ್ರೆ ಮತ್ತೆ ನಮ್ಮ ವಿರುದ್ಧ ಹೋರಾಟ ಮಾಡ್ತಾರೆ ಅವರು, ರೈತರನ್ನ ಕರ್ಕೊಂಡು. ನಮ್ಮ ಯಡಿಯೂರಪ್ಪ ಸಾಹೇಬ್ರ ಸುಪುತ್ರ ವಿಜೇಂದ್ರ ಅವರು ಕಬ್ಬು ಬೆಳೆಗಾರ ಹೋರಾಟ ಹೋಗಲು ಮಲಗ್ತಾರ. ರಾಜಕೀಯ ನೋಡಿ ಇವ್ರದ್ದು. ಅಲ್ಲಿ ಬಿಜೆಪಿ ಸಕ್ಕರೆ ಕಾರ್ಖಾನೆ ಮಾಡಕ್ರಲ್ಲಿ ಮಿಟಿನ ಬಂದ್ ಕೊಡ್ತಾರ. ಈ ಕಡೆ ಸ್ಟ್ರೈಕ್ ಮಾಡೋರು ಇವರೇ, ಬೆನಿಫಿಷರಿ ಇವರೇ. ಆದ್ರೆ ಒಂದ್ ಹೇಳ್ತೀನಿ, ಮೆಕ್ಕೆಜೋಳ ಆಗ್ಲಿ ಕಬ್ಬಾಗ್ಲಿ ಎಲ್ಲಾನು ಕೂಡ ಇವೆಲ್ಲವೂ ಕೇಂದ್ರ ಸರ್ಕಾರದ ಜವಾಬ್ದಾರಿ. ಇವ್ರು ತಾವು ಏನೂ ಮಾಡ್ತಾ ಇಲ್ಲ. ಆ ಜವಾಬ್ದಾರಿಯನ್ನ ನಾವು ಹೊತ್ತು ಸರ್ಕಾರ, ರಾಜ್ಯ ಸರ್ಕಾರ ಮಾಡ್ತಾ ಇದೆ. ನಮ್ಮ ರೈತರು ಅಂತ ನಾವು ಮಾಡ್ತಾ ಇದ್ದೀವಿ, ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾರೆ, ಸಿದ್ದರಾಮಯ್ಯನವರು, ನಮ್ಮ ಸರ್ಕಾರ. ಆದ್ರೆ ಇವ್ರಿಗೆ ನಾಚಿಕೆ ಬರಬೇಕು. ಅದ್ರ ಮತ್ತೆ ರಾಜಕಾರಣ ಮಾಡ್ತಾರೆ, ಹೋರಾಟ ಅಂತೆ. ಕಬ್ಬು ಬೆಳೆಗಾರ ಹೋರಾಟ, ಮೆಕ್ಕೆಜೋಳ ಹೋರಾಟ. ಅರೆ ಹೋಗಿ ಹೋರಾಟ ಮಾಡ್ರಿ ಅಲ್ಲಿ ಪ್ರಧಾನಮಂತ್ರಿಗಳ ಮನೆ ಮುಂದೆ. ನಿಮ್ಮ ಟ್ರ್ಯಾಕ್ಟರ್ ಆಗಿಟ್ರ ತಗೊಂಡು ಹೋಗ್ರಿ ಅಲ್ಲಿ ಪ್ರಧಾನಮಂತ್ರಿಗಳ ಮನೆ ಮುಂದೆ. ಜನಾರ್ದನ್ ರೆಡ್ಡಿ ಅವ್ರ ಮನೆ ಪ್ರತಿಭಟನೆ ಹೇಳಿದ್ರು ಸರ್, ಇಲ್ಲ CM ಅವರು ರೈತರ ಪರವಾಗಿಲ್ಲ ಅನ್ನೋದನ್ನ. ಜನಾರ್ದನ್ ರೆಡ್ಡಿ ಬಗ್ಗೆ ನಾನು ಮಾತಾಡಕ್ ಹೋಗೋದನ್ನ, ನನ್ನ ಬಗ್ಗೆನೂ ಮಾತಾಡಿದಾರೆ ಗೊತ್ತದ. ನಾ ಮಾತಾಡಿದ್ರೆ ಬಹಳ ದೊಡ್ಡದಾಗ್ತದ. ಇಡೀ ಜಗತ್ತಿಗೆ ಗೊತ್ತದ ಜನಾರ್ದನ್ ರೆಡ್ಡಿ ಇತಿಹಾಸ. ಇಂಥ ಲೂಟಿಕೋರರ ಮಾತು ಕೇಳಿ ನಾ ಹೇಳಕ್ ದರೋಡೆಕೋರ. ರೈತರಿಗೆ ಬಂದು ಸಚಿವರು ರೈತರಿಗೆ ಬಂದ ಯಾರು ಮಾತಾಡಿ ಹೂಯಿ ಜನಾರ್ದನ್ ರೆಡ್ಡಿ, ಹೂಯಿ ಜನಾರ್ದನ್ ರೆಡ್ಡಿ ಜಗತ್ತಿಗೆ ಗೊತ್ತದ. ಏರ್ಪೋರ್ಟ್ ಅಂತ ನಾ ಮಾಡ್ತಿದ್ದೀವಲ್ಲ, ಏರ್ಪೋರ್ಟ್ ಕಪಿಲ್ ಸಿಬ್ಬಲ್ ಹಾಕಿ ಇವತ್ತು ನಾನು ಫೈಟ್ ಮಾಡ್ತಾ ಇದ್ದೀನಿ. ಅದ ರಾಜಕೀಯ ಮಾಡಿದ್ರೆ ಬಹಳ ದೊಡ್ಡ ರಾಜಕೀಯ ಮಾಡ್ಬೋದಾಗಿತ್ತು ನಾನು ಏರ್ಪೋರ್ಟ್ ನಲ್ಲಿ. ಚುನಾವಣೆ ಈಗಲೇ ಹೇಳಿದ್ರು.
ಏನು ಚುನಾವಣೆ ರೆಡಿ ಆಗ್ತೇವೆ ಯಾರು ಜನಾರ್ದನ್ ರೆಡ್ಡಿ ಈ ಸಲ ಚುನಾವಣೆ ಜನಾರ್ದನ್ ರೆಡ್ಡಿ ಸೋತಾನ. ಸುಮ್ಮನೆ ವಾಸಲ ಎಲ್ಲೋ ಒಂದು ಹೋಗಿ ಆಯ್ತು. ದರೋಡಿಕೋರು, ಲೂಟಿಕೋರು, ಇವ್ರು ರೈತರಂತ ಇವ್ರು. ಇಡೀ ಜಗತ್ತಿಗೆ ಗೊತ್ತದ, ಬರೇ ರಾಷ್ಟ್ರಕ್ಕಲ್ಲ ಇಡೀ ಜಗತ್ತಿಗೆ ಗೊತ್ತಿದೆ ಜನಾರ್ದನ್ ರೆಡ್ಡಿ ಇತಿಹಾಸ. ಗೊತ್ತಿದೆ ಇಲ್ಲೋ? ಇವ್ರು ಬಂದು ರೈತರದ್ದು ಹಸಿರು ತಾವಲ್ಲ, ಎಷ್ಟು ಮಂದಿ ರೈತರನ್ನ ಮುಳುಗಿಸಿದೀಯಪ್ಪ ಪುಣ್ಯಾತ್ಮ. ಎಂ.ಬಿ. ಪಾಟೀಲ್ ಹೋರಾಟ ಮಾಡ್ತಾನಂತ, ನಾ ರೈತರಿಗೆ ನೀರು ಕೊಟ್ಟಿದ್ದೀನಿ. ಇವ್ರೇನ್ ಮಾಡಿದಾರಂತೆ? ಸರಿ, ಈಗ ಎಲ್ಲಾ ಸಂಪತ್ತನ್ನ, ರಾಜ್ಯದ ಸಂಪತ್ತನ್ನ ಲೂಟಿ ಹೊಡೆದು ಆ ಗಡಿನೂ ಕೂಡ ಇದು ಮಾಡಿ, ಅದೇನೋ ಒಂಥರ ದೇವ್ರ ಶಾಪ. ಅಲ್ಲೊಂದು ದೇವಸ್ಥಾನ ದೇವಿ ಗುಡಿನೂ ಕಿತ್ತಾಕಿದ್ರು. ಆ ದೇವಿ ಶಾಪ ಹಾಕಿದವ್ರಿಗೆ ಓಬಳಾಪುರ. ಸರಿ, ಇಂಥವ್ರು ಬಂದು ರೈತರು ಹತ್ತವ್ರು, ರೈತರು ಹೋರಾಟ ಅಬ್ಬಾ ಎಂ.ಬಿ. ಪಾಟೀಲ್ ರೈತರು ಗುಸ್ತಾರೆ. ನಾನ್ ನೀರು ಕೊಟ್ಟಿದ್ದೀನಪ್ಪ ಬರದ ಜಿಲ್ಲೆಗೆ, ನನ್ನ ಜಿಲ್ಲೆ ಜನತೆಗೆ ಗೊತ್ತದ, ನಾನು ಏನು ಅನ್ನೋದು ಜಿಲ್ಲೆ ಜನತೆಗೆ ಗೊತ್ತದ. ಪುಣ್ಯಾತ್ಮ ಜನಾರ್ದನ್ ರೆಡ್ಡಿ ನಿನ್ ಬಗ್ಗೆ ಜಿಲ್ಲೆ ಅಲ್ಲ, ಇಡೀ ಜಗತ್ತಿಗೆ ಗೊತ್ತದ. ಸರಿ, ಈಗ ಇಂಡಿಗೋ ವಿಮಾನ ಹಾರಾಟ ಸಮಸ್ಯೆಯಿಂದ ಅದು ಪರದಾಡ್ತಾ ಇದ್ದಾರೆ. ಅದರಲ್ಲಿ ಕೇಂದ್ರ ಸರ್ಕಾರದ ಕೂಡ ತಪ್ಪಿದೆ. ಈಗ ವಾಪಸ್ ತಕೊಂಡ್ರಿ. ಈಗ ಒಂದು ತರಾತುರಿಯಲ್ಲಿ ಇವತ್ತೊಂದು ದಿವಸ ಒಂದು ಆದೇಶ ಹೊರಡಿಸ್ಬಿಟ್ಟು ಪೈಲಟ್ ಅವರ್ಸ್ ಫಿಕ್ಸ್ ಮಾಡಿದ್ರು. ಕರೆಕ್ಟ್ ಇದೆ, ಅದು ಫಿಕ್ಸ್ ಮಾಡಿದ್ರೆ ತಪ್ಪಂತಲ್ಲ. ಸ್ವಲ್ಪ ಎಲ್ಲರೂ ಕಾನ್ಫಿಡೆನ್ಸ್ ತಗೊಂಡು ಇದು ಮಾಡಿ ಮೀಟಿಂಗ್ ಮಾಡಿ ಸುಸೂತ್ರ ಆಗ ಎಷ್ಟು ತೊಂದ್ರೆ ಪಾಪ, ಎಷ್ಟು ಜನ ತೊಂದ್ರೆ. ನಾನು ಬೆಳಗಾವಿ ಫ್ಲೈಟ್ ಬರತ್ತಿದ್ದೆ, ಸುಮ್ಮನೆ ನಮ್ಮ ಯಾರೋ ಅಂದ್ರು ನೋಡಿ ಸರ್ ಫ್ಲೈಟ್ ತಡ ಆಗ್ಬೋದು, ಅವರು ಸುಮ್ಮನೆ ಕಾರ ಹೊಡಿತಾರೆ ಬಂದಿದ್ದೀನಿ, ಪ್ರೆಸ್ ನಿಮ್ ಮುಂದೆ ಇರ್ತಿರ್ಲಿಲ್ಲ ನನಗೆ. ನಾನು ಬೆಳಗ್ಗೆ ಬರ್ಬೇಕಾಗಿತ್ತು. ಬಹಳ ದಿವಸ ಈ ಕೇಂದ್ರ ಸರ್ಕಾರ ನಿಲುಗಳು ಈಗ ವಿಡ್ರಾ ಮಾಡಿದೆ. ಯಾಕೆ ಮಾಡಿದ್ರೆ ನೋಡ್ರ ಮಾಡುವಾಗ ತಿಳಿಲಿಲ್ಲ. ಮಾಡಿದ್ದನ್ನ ಅವರ್ಸ್ ಟು ವರ್ಕಿಂಗ್ ಅವರ್ಸ್ ಕರೆಕ್ಟ್, ಯಾರಿಗೂ ಸ್ಟ್ರೆಸ್ ಮಾಡಿ ನಾಳೆ ಅವ್ರನ್ನ ಅಪಾಯಕ್ಕೆ ಹಾಕುವಂತ ಆಗ್ಬಾರ್ದು. ಅದನ್ನ ಕರೆಕ್ಟ್ ಆಗಿ ಮಾಡ್ಬೇಕಾಗಿತ್ತಲ್ಲ, ಎಲ್ಲ ತಿಳಿಸಿ ಹೇಳಿ ಅವ್ರ ಪೈಲಟ್ಸ್ ನ ಅಪಾಯಿಂಟ್ ಮಾಡ್ಕೋಬೇಕಾಗ್ತಿತ್ತು, ಅರೇಂಜ್ಮೆಂಟ್ ಮಾಡ್ಕೋಬೇಕಿತ್ತು. ಅರೇಂಜ್ಮೆಂಟ್ ಮಾಡ್ಕೊಂಡಿದಾರ ಇಲ್ಲ ಎಲ್ಲ ತಿಳ್ಕೊಂಡು ಮಾಡ್ಬೇಕಲ್ಲ, ಟೈಮ್ ಕೊಡ್ಬೇಕು. ವಿ ಆರ್ ನಾಟ್ ಫಾರ್ ದ ಏರ್ಲೈನ್ಸ್ ಆರ್ ದ ಗವರ್ಮೆಂಟ್, ವಿ ಆರ್ ಫಾರ್ ದ ಪೀಪಲ್. ಜನರಿಗೆ ಏನಾರ ಅನುಕೂಲತೆ ಆಯ್ತು. ಬಸ್ ಸ್ಟ್ಯಾಂಡ್ ಅನ್ನಂಗೆ ಆಗಿದ್ದು ಪಾಪ, ಏರ್ಪೋರ್ಟ್ ನಾಗ ಕೆಳ ಕೂತು ಊಟ ಮಾಡ್ತಾವ ಜನ, ಮಕ್ಕೊಂಡವಲ್ಲ ಏರ್ಪೋರ್ಟ್ ನಾಗ ಊಟ. ಯಾವ ಪರಿಯೋದು ಇದೇ ಅಕ್ಷಯ ದಿನ. ಸರ್, ಈಗ ಸಿದ್ದರಾಮಯ್ಯ ಆಪ್ತ ಸಚಿವರನ್ನ ಡಿ.ಕೆ. ಶಿವಕುಮಾರ್ ಭೇಟಿ ಮಾಡಿ 1-to-1 ಮೀಟಿಂಗ್ ಮಾಡ್ತಾ ಇದ್ದಾರೆ. ನೀವು ಈಗಲೇ ಸರ್ ಅವಾಗ ಕೂಡ ಈಗ ಜಾರಕಿಹೊಳಿ ಅವರು ಕೂಡ ಭೇಟಿ ಆಗಿದ್ದಾರೆ. ಈಗ ನನಗೂ ಭೇಟಿಯಾಗಿದ್ರು. ಏನಿದೆ ನಮ್ದು ಯಾಕಿಂತ ಮೊದಲು ಭೇಟಿಯಾಗಿದೆ. ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಕೆಪಿಸಿಸಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು. ಏನ್ ತಪ್ಪದ? ಅಲ್ಲ, ಈ ಸಿಎಂ ಗದ್ದಿಗೆ ಗುದ್ದಾಟ ಆದ್ಮೇಲೆ ಭೇಟಿ ಆಗೋದು ಒಂದ್ ಸ್ವಲ್ಪ ವ್ಯತ್ಯಾಸ ಅಂದ್ರೆ ಈಗ ಭೇಟಿ ಆಗಬಾರ್ದು ನನಗಾಯ್ತದೆ. ಈಗ ಮೊನ್ನೆ ನನಗೆ 3 ಕೆಲಸ ಇದ್ದು. ಒಂದು ಬಬಲೇಶ್ವರ್ ನಂದೊಂದಿದ್ದು, ನಮ್ಮ ಕಟ್ಟಕೊಂಡವ್ರದ್ದು ನಿನ್ನೆ ಕ್ಯಾಬಿನೆಟ್ ನ ಪಾಸ್ ಆಯ್ತು, ನಮ್ಮ ಚರ್ಚಂದು ನಿಮ್ಮ ಸ್ಕಾಡದ್ದು, ಆಮೇಲೆ ಅವ್ರದ್ದೊಂದು ಇನ್ನೊಂದು ಕಟ್ಟಕೊಂಡವ್ರದ್ದು ಕೆನಲ್ ಅದನ್ನ ಕಾಣ ಐತಿ. ಆ 3 ಹೋಗಿ ಆ ಡೇಟಿಗೆ ಬರ್ಸಿದ್ದೀನಿ. ಎಂ.ಬಿ. ಪಾಟೀಲ್ ನಾನು ಮುಚ್ಚಿ ಬಳಿ ಹೋಗಿದ್ವಾ, ಶ್ರೀರಾವ್ ಮನೆಗೆ ಹೋಗಿದ್ದೀವಿ, ದೀಪಾವಳಿ ಇತ್ತು, ಗಿಫ್ಟ್ ಕೊಟ್ಟಿವಿ, ನಿಮಗೂ ಕೊಟ್ಟಿವಿ, ಅವ್ರಿಗೂ ಕೊಟ್ಟಿದ್ವಿ. ಕೊಟ್ಟಾರ ನಿಮ್ಗೆ 90 ಕಿಲೋಮೀಟರ್ ಕೊಟ್ಟಿಲ್ರಿ ನಮ್ಗೆ ಅಂತಂದ್ರೆ ಕೊಟ್ಟು ಗಿಫ್ಟ್ ಕೊಟ್ಟು ಮಾಡಿ ಅವ್ರು ಫೋಟೋ ಅವ್ರು ಅಲ್ಲೇ ತಿಂದ್ರು, ತೆಗೆದ ಅಲ್ಲೇ ತಿಂದೇ ಬಿಟ್ರ ಅವ್ರು. ನಮ್ಮ ಮನೆಗೆ ಹೆಣ್ಮಕ್ಳಿಲ್ಲ, ಈಗ ಮತ್ ಹೆಣ್ಮಕ್ಳು ಬಂದ್ರೆ ಸ್ವೀಟ್ ತಿನ್ನಕ್ ಬರಂಗಿಲ್ಲ ಅಂತ ಹೇಳತ್ ಅಲ್ಲೇ ಕೆಲಸ ಬಂದವ್ರಿ. ನಿನ್ನೆ ನಾವು ಉದ್ಘಾಟನೆ ಇತ್ತು ನಮ್ಮ KID ಬಿಲ್ಡಿಂಗ್, ಮುಖ್ಯಮಂತ್ರಿಗಳು ಬಂದಿದ್ರು, ಮುಖ್ಯಮಂತ್ರಿಗಳು ಮಂಡ್ಯ ಹೋಗುದಿತ್ತು ಏನ್ರಿ, ಅವ್ರು ಬೇಗ ಹೋದ್ರು. ನಂತರ ಅಧ್ಯಕ್ಷ ಬಂದ್ರು, ಅವರು ಕುಲ್ಲ ಇವ್ರು ಆರಾಮ್ 1 ಗಂಟೆ ಕಾಲ ಕೂತು. ನನ್ನ ಮೀಟಿಂಗ್ ಇತ್ತು, ಜಲ್ದಿ ಎದ್ದು ಹೋಗ್ರ ಅಂತ ಹೆಂಗ್ ಬರ್ತದ. ಅವ್ರು ಕುತ್ಕೊಂಡು ನಮ್ಮ ಸೆಲ್ವಕುಮಾರ್ ಅವ್ರಿಗೆ ನಮ್ಮ ಜೊತೆ ಎಲ್ಲ ಫುಲ್ ಇಂಡಸ್ಟ್ರೀಸ್ ಚರ್ಚೆ, ಬೇರೆ ಸ್ಟೇಟ್ಸ್ ಇದು ಯಾವ್ಯಾವ ಸೆಕ್ಟರ್ ಏನೇನು, ನಾನು ಫುಲ್ ಒಂದು ಪ್ರೆಸೆಂಟೇಷನ್ ಬೇಕಂತಂದ್ರು. ನಂಗೆ ಎಲ್ಲ ಕಡೆ ಹೋಗಿ ಹೇಳಕ್ ಬೇಕಲ್ಲ ನನಗೂ ಅಂತ ಹೇಳಿ, ಕೆಪಿಸಿಸಿ ಅಧ್ಯಕ್ಷನಾಗಿ ಉಪಮುಖ್ಯಮಂತ್ರಿ ನಮ್ಮ ರಾಜ್ಯದಾಗ ಏನೇನು ಹೇಳಕ್ ಒಂದು ಪ್ರೆಸೆಂಟೇಷನ್ ಸದ ಮಾಡಿಕೊಡೋದ್ರು. ನನ್ನ ಮೀಟಿಂಗ್ 2 ತಾಸು ಮೀಟಿಂಗ್ ಲೇಟ್ ಆಯ್ತು. ಅದಕ್ಕೇನಾದ್ರು ಸಿಎಂ ಕುರ್ಚಿ ಚರ್ಚೆ ಮಾಡ್ಬೇಕಾದ್ರೆ ನಾವು KID ಬಿಲ್ಡಿಂಗ್ ಮಾಡ್ತೀವ, ಕೆಪಿಸಿಸಿ ಆಫೀಸ್ನಾಗ ಮಾಡ್ತೀವಿ, ಡಿ.ಕೆ. ಶಿವಕುಮಾರ್ ಅವ್ರ ಮನ್ಯಾಗ ಮಾಡ್ತೀವಿ, ಸಿದ್ದರಾಮಯ್ಯ ಅವ್ರ ಮನ್ಯಾಗ ಮಾಡ್ತೀವಿ, ಅಥವಾ ಅವ್ರು ನಮ್ಮ ಮನ್ಯಾಗ ಮಾಡ್ತಾರ. ಬ್ರೇಕ್ಫಾಸ್ಟ್ ಕರೆ ಕೊಡ್ತೀವಿ, ಲಂಚ್ ಕರೆ ಕೊಡ್ತೀವಿ, ಡಿನ್ನರ್ ಕರೆ ಕೊಡ್ತೀವಿ. ಮೀಟಿಂಗ್ ಆಗುವಾಗ ತಾವಿಬ್ರೆ ಮಾಡ್ತಾ ಇದ್ರೆ ನಮ್ಮನ್ನ ಗಣನೆಗೆ ಡಿನ್ನರ್ ಕರಿತೇವೆ, ನಾವು ಡಿನ್ನರ್ ಮಾಡ್ತಾ ಇದ್ದೀವಿ. ಕೋಳಿ ಮಾಡಿದ್ರು, ನಾಟಿ ಕೋಳಿ ಅಂದ್ರೆ ಸಿದ್ದರಾಮಯ್ಯ ಮನಿ ಕರೆದಿದ್ರು ಸರ್ ಡಿ.ಕೆ. ಶಿ ಅವರು ನಾಟಿ ಕೋಳಿ ಕೊಟ್ಟಿದ್ರು, ಅದಕ್ಕೆ ನಾಟಿ ಕೋಳಿ ಸರ್ಕಾರ ಅಂತ ಹೇಳಿ ಬಿಜೆಪಿ ಅವರು ಇದು ಮಾಡ್ತಾ ಇದ್ದಾರೆ, ಸಿಂಬಲ್ ಮಾಡ್ತಾರೆ. ನಾಟಿ ಕೋಳಿ ಸರ್ಕಾರ ಅಂತ
ಹೌದಾ? ನಾಟಿಗಳು ಹೌದಾ? ಸರ್ ಇದು ಈಗ ರಾಜ್ಯ ಸರ್ಕಾರ ಇವೆಲ್ಲ ಈ ಚಿಲ್ಲರೆ ವಿಚಾರಗಳೆಲ್ಲ ಸರ್ ಬದಲಾವಣೆ ಅನ್ನೋದು ಇದು ತಾತ್ಕಾಲಿಕ ಬೇಕು ಅನ್ನೋದು ಕೂಡ ಒಳಗಡೆ ಹೊಗೆ ಆಡ್ತಾ ಇದೆ ಅನ್ನೋದು ಕೂಡ ಕೇಳಿದೆ. ನಾವ್ ಹೇಳುವಲ್ಲ ನಮ್ಮ ಪಕ್ಷದಾಗ ಹೈಕಮಾಂಡ್ ಇಸ್ ಸುಪ್ರೀಂ. ಸಿದ್ದರಾಮಯ್ಯನವರು ಹೇಳ್ಯಾರ, ಏನ್ ಹೇಳ್ಯಾರ? ಹೈಕಮಾಂಡ್ ಏನ್ ಹೇಳ್ತದೆ ನನಗೂ ಅನ್ವಯ ಆಗ್ತದೆ, ಡಿ ಕೆ ಶಿವಕುಮಾರ್ ಅನ್ವಯ ಆಗ್ತದೆ, ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರಿಗೂ ಅನ್ವಯ ಆಗ್ತದೆ. ನಮ್ಮ ಹೈಕಮಾಂಡ್ ಯಾರು? ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ನಮ್ಮ ವಿರೋಧ ಪಕ್ಷದ ನಾಯಕರು, ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಸೋನಿಯಾ ಗಾಂಧಿ ಅವರು. ಅವರು ಕಾಲಕ್ಕೆ ಏನ್ ನಿರ್ಧಾರ ಮಾಡ್ತಾರೆ, ಯಾವಾಗ ಏನ್ ನಿರ್ಧಾರ ಮಾಡ್ತಾರೆ ಅದು ಎಲ್ಲರೂ ಬದ್ಧರಿರ್ತಾರ. ಹೀಗಾಗಿ ನೀವು ಮಾಧ್ಯಮದವ್ರು ಕೇಳಿದ್ರು ಏನು ಫರಕ್ ಬರಲ್ಲ, ಬಿಟ್ರು ಏನು ಫರಕ್ ಬರಲ್ಲ. ಅಲ್ಲೇನ ಯಾರು ವೈರಾಗ್ಯ ಅಲ್ರಿ, ಸತ್ಯ ಅದ. ಅಧಿಕಾರ ನಮ್ಮ ಅವ್ರನ್ನ ಅಧಿಕಾರನು ನಮ್ಮ ಅಪ್ಪನ ಆಸ್ತಿ ಅಲ್ಲ, ನಮ್ಮ ಜೀವನ ನಮ್ಮ ಆಸ್ತಿ ಅಲ್ಲ. ನೀವು ತಿಳ್ಕೊಂಡಿರ್ತೀರಿ ನಾವು 100 ವರ್ಷ ಬಾಳ್ತೀವಿ ಅಂತೇಳಿ. ಯಾವಾಗ ಯಾರಿಗೆ ಏನಾಗತ್ತೆ ಗೊತ್ತಿಲ್ಲ, ಅದು ಹೇಳಕ್ಕಾಗತಿ. ಅಧಿಕಾರ ನಮ್ಮ ಆಸ್ತಿನ ಅದು ಹಿಂಗಾಗ್ಬೋದು. ಯಾವತ್ತೂ ಕೂಡ ನಾನು ಹೇಳ್ತೀನಿ, ಅಧಿಕಾರ ನಮ್ಮ ಆಸ್ತಿ ಅಲ್ಲಪ್ಪ, ಯಾರಪ್ಪನ ಆಸ್ತಿನೂ ಅಲ್ಲ ಅದು. ಜನ ಆಶೀರ್ವಾದ ಮರ್ಯಾದ ಆರಿಸಿ ಬಂದಿರ್ತೀವಿ. ಪೂರ್ಣಾವಧಿ ನಾಳೆ ಸಿಎಂ ಅಂತ ಹೇಳ್ತಿದ್ರು. ಯಾರು? ಪೂರ್ಣವರ್ತಿ ಶಿವ ಅಂತ ಹೇಳಿದಾರಲ್ಲ ಅದನ್ನು ಅವರು ಮುಖ್ಯಮಂತ್ರಿ ಹೇಳಿದಾರ. ನೋಡ್ರಿ ಅವ್ರ ನೋಡಿ, ಡಿ ಕೆ ಶಿವಕುಮಾರ್ ಅವರು ನ್ಯಾಷನಲ್ ಹೆರಾಲ್ಡ್ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಪತ್ರಿಕೆ, ಅದಕ್ಕೆ ಡೊನೇಷನ್ ಕೊಟ್ಟರೆ ತಪ್ಪೇನದು? ಉತ್ತರ ಕೊಡ್ತಾರೆ. ಸೋರ್ಸ್ ಕೇಳ್ಬೋದು ಬಾಳ. ನೀವು ಸೋರ್ಸ್ ಕಿತ್ತು ಏನೋ ಹೆಚ್ಚಿಗೆ ಕೇಳಕ್ಕಾಗಲ್ಲ. ನೀವು ಕೊಟ್ಟಿದಂತ ಹಣ ಚೆಕ್ನ ಕೊಟ್ಟಾರ, ಚೆಕ್ನ ಕೊಟ್ಟದ್ದು ಕೇಳ್ತಿರಲ್ಲ, ಏನ ಕ್ಯಾಶ್ನ ಕೊಡ್ಬೇಕಾಗಿತ್ತಾ? ಸಿಎಂ ಚರ್ಚೆ ಇರ್ಬೇಕಾದ್ರೆ ಇದು ಏನೋ ಒತ್ತಡ ಏನು ಒತ್ತಡ ಅಲ್ರಿ, ಇದೆಲ್ಲಾನು ಸುಮ್ಮನೆ ಕೊಡ್ಸಿದ್ದಾರೆ ಅಂತೆ. ಬಿಜೆಪಿ ಅವ್ರದ್ದು ಇಲ್ಲಿ ಕರ್ನಾಟಕ ರಾಜ್ಯದ ಕಂಟ್ರೋಲ್ ಏನೂ ಉಳಿದೇ ಇಲ್ಲ. ಹೇಳ್ತೀನಿ, ಕರ್ನಾಟಕ ರಾಜ್ಯದ ಬಿಜೆಪಿ ಅನ್ನೋದೇ ಉಳಿದಿಲ್ಲ. ಛಿದ್ರ ಆಗ್ಯದ ಏನ್ರಿ. ಮೈಕ್ರೋಸ್ಕೋಪಿಕ್ ಗ್ರೂಪ್ ಆಗಿದಾವ, 20 ಗ್ರೂಪ್, 20 ಬಾಗಿಲು, ಒಂದು 3 ಕಿಟಕಿ ಏನ್ರಿ. ಅದ್ರಿಂದ ಮನೆ ಶುದ್ಧ ಮಾಡ್ಕೊಡ್ರಿ, ಮಂದಿಗೆ ಏನು ಮಾತಾಡ್ತೀರಿ ಸರ್? ಜನಾರ್ದನ್ ರೆಡ್ಡಿ ನಾವು ಮಾಡಿಬಿಡ್ತೀರಿ ಪೊಸಿಷನ್. ಆರ್ ಅಶೋಕ್ ಸರ್ ಬಹಿರಂಗ ಆರ್ ಅಶೋಕ್ ಅವ್ರನ್ನ ತೆಗೆದು ಅತ್ಯಂತ ಸಮರ್ಥವಾದಂತ ನಾಯಕರಾದಂತ ಜನಾರ್ದನ್ ದರೋಡೆಕೋರರಾದಂತ ಜನಾರ್ದನ್ ರೆಡ್ಡಿ ಅವರು ಮಾಡಿರ್ತಾರೆ. ಸಿಎಂ ಇರ್ಬೇಕಾದ್ರೆ ಈ ತರ ನೋಟಿಸ್ ಅರೆ ಇವೆಲ್ಲ ಏನಾದ್ರು ಉತ್ತರ ಕೊಡ್ತಾರೆ, ಏನಾಗುದಿಲ್ಲ, ಏನಾಗುದ್ರಿ. ಬ್ಯಾಂಕ್ ಅಕೌಂಟ್ ಕೊಡ್ತಾರಪ್ಪ, ಸೋರ್ಸ್ ಕೊಡ್ತಾರ, ಅವ್ರಿಗೂ ಗೊತ್ತಿರ್ತಾವ, ಸ್ವಲ್ಪ ಕೊಟ್ಟಿರ್ತಾರ. ಸರ್ ಈಗ ಬಹಿರಂಗವಾಗಿನೇ ಕೆಲವರು ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟ್ ಬೀಸಿದ್ರು, ಕೆಲವೊಬ್ರು ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸಿದ್ರು. ತಪ್ಪೇನದ್ರಿ ನೋಡ್ರಿ, ಎಲ್ಲರಿಗೂ ತಮ್ಮ ಫಾಲೋವರ್ಸ್ ಇರ್ತಾರ. ಅವ್ರವ್ರ ಫಾಲೋವರ್ಸ್ ಅವ್ರು ಮುಖ್ಯಮಂತ್ರಿ ಆಗ್ಬೇಕಂದಿರ್ತದ. ಅವ್ರ ಜನ, ಮತಕ್ಷೇತ್ರದ ಜನ, ಜಿಲ್ಲೆ ಜನ. ತಪ್ಪೇನಿದ್ರಿ? ಎಷ್ಟು ಶಾಸಕರು ತಮ್ಮ ಶಾಸಕರು ಮಂತ್ರಿ ಆಗ್ಬೇಕಂತದ, ತಪ್ಪೇನಿದ್ರಿ? 130 ಜನ ಶಾಸಕರು, 30-40 ಜನ ಶಾಸಕರು ಒಟ್ಟು ಅರ್ಧದ ಮಂತ್ರಿ ಆಗಕ್ಕೆ ತಪ್ಪೇನಿದೆ? ಸರಿ, ಸಿಎಂ ವಿಚಾರದಲ್ಲಿ ಮಂತ್ರಿ ಸ್ಥಾನ ವಿಸ್ತರಣೆನೇ ಹೋಗ್ಬಿಡ್ತಾನೆ. ಡಿಸೆಂಬರ್ ಆಗ್ತೀನಿ ಅಂತ ಅನ್ಕೊಂಡಿದ್ರು. ಅದು ಪಾರ್ಟಿ ಡಿಸೈಡ್ ಮಾಡ್ತಾರೆ. ಹೈಕಮಾಂಡ್, ಮುಖ್ಯಮಂತ್ರಿಗಳು, ಕೆಪಿಸಿಸಿ ಅಧ್ಯಕ್ಷರು, ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ನಿರ್ಧಾರ ಮಾಡ್ತಾರೆ. ಯಾವಾಗ್ಲೂ ನಮ್ಗೆ ಗೊತ್ತಿಲ್ಲಪ್ಪ, ನಾ ಹೈಕಮಾಂಡ್ ಅಲ್ಲ, ಆಗ್ಲೇ ಇಲ್ಲ. ಮಾಡ್ತೀವಿ. ಸಿದ್ದರಾಮಯ್ಯ ಮಾಡಿದ್ವಿ. ಯಾವಾಗಲೂ ಕೂಡ ಸಿದ್ದರಾಮಯ್ಯ ಅವ್ರ ಪರವಾಗಿ ದುಡ್ಡಿಸ್ಕೊಂಡ್ರು, ಅವ್ರ ಪರವಾಗಿ ಇದು ಮಾಡಿಲ್ಲ. ಈಗ ತಮ್ಮ ಈ ರೀತಿ ಒಂದು ಬದಲಾವಣೆ ಸೃಷ್ಟಿಯಾಗಿದೆ. ಈ ಇದರಲ್ಲಿ ನೋಡಿ, ಎಲ್ಲರೂ ಯಾರು ಬಂದ್ ಹೇಳ್ತೀನಿ ಕೇಳಿ, ಸಿದ್ದರಾಮಯ್ಯ ನೋಡ್ಕೊಂಡು ಎಂ ಪಿ ಪಾಟೀಲ್ ಎಲ್ಲರೂ ಕಾಂಗ್ರೆಸ್ ಪಕ್ಷದ ಪರವಾಗಿ. ಯಾವೊಳಗೆ ನಾವು ಯಾರಿಗೋ ಒಬ್ರಿಗೆ ಇದು ಇರ್ಬೋದು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ನಮ್ಮ ನಾಯಕರೇ, ಸಿದ್ದರಾಮಯ್ಯ ಅವರು ನಮ್ಮ ನಾಯಕರೇ, ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅವರು ನಮ್ಮ ನಾಯಕರೇ. ತಪ್ಪೇನಿದೆ ಇದರಲ್ಲಿ? ಸತೀಶ್ ಜಾರಕಿಹೊಳಿ ನಮ್ಮ ಆತ್ಮೀಯ ಸ್ನೇಹಿತರು, ಪರಮೇಶ್ವರ್ ನಮ್ಮ ಆತ್ಮೀಯ ಸ್ನೇಹಿತರು, ನಮ್ಮ ನಾಯಕರು. ಏನ್ ತಪ್ಪಿದ್ರಿ ಇವೆಲ್ಲ? ಒಂದು, ಅಲ್ಟಿಮೇಟ್ಲಿ ವಿ ಆರ್ ಆಲ್ ಕಾಂಗ್ರೆಸ್. ಕಾಂಗ್ರೆಸ್ ನಲ್ಲಿ ಹೈಕಮಾಂಡ್ ಈಸ್ ಸುಪ್ರೀಂ. ಹೈಕಮಾಂಡ್ ಸರ್ವಶ್ರೇಷ್ಠ. ಸರ್ ಇಷ್ಟೊಂದು ಜನಾದೇಶ ಕೊಟ್ಟರು ಕುರ್ಚಿಯ ಕಿತ್ತಾಟ ಯಾಕಂತ ಜನ ಮಾತಾಡ್ಕೊಳ್ಳೋದು. ನೀವೆಲ್ಲ ಮಾಧ್ಯಮ ಸೃಷ್ಟಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।